ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಆದಂಥ ರವೀಂದ್ರ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರು ಸ್ವಾಗತವನ್ನು ನಡೆಸ್ತಾ ಇದ್ದೀವಿ. ಗೌರವಾಧ್ಯಕ್ಷರಾದ ಆಶಾ ಪ್ರಸನ್ನ ಅವರು ಸಹ ಮತ್ತು ಸಂಘಟನಾ ಕಾರ್ಯದರ್ಶಿಗಳಾದಂಥ ಬಾಲಣ್ಣ ಅವರು ಸಹ ಸ್ವಾಗತವನ್ನು ನಡೆಸ್ತಾ ಇದ್ದೀವಿ. ಪ್ರಶಾಂತ್ ಪುರಿ ಅವರು ಉಪಾಧ್ಯಕ್ಷರು ಸ್ವಾಗತವನ್ನು ನಡೆಸ್ತಾ ಇದ್ದೀವಿ. ಕಿರಣ್ ಜೈನ್ ಅವರು ಸಹ ಸ್ವಾಗತವನ್ನು ನಡೆಸ್ತಾ ಇದ್ದೀವಿ. ಮತ್ತು ಪ್ರದೀಪ್ ಅವರು ಸಹ ಸ್ವಾಗತವನ್ನು ನಡೆಸ್ತಾ ಇದ್ದೀವಿ. ರಾಜೇಂದ್ರ ಪ್ರಸಾದ್ ಅವರು ಸಹ ಸ್ವಾಗತವನ್ನು ನಡೆಸ್ತಾ ಇದ್ದೀವಿ. ನಮ್ಮ ದಾವಣಗೆರೆ ವೆಂಕಟೇಶು ಎಲ್ಲರಿಗೂ ಸ್ವಾಗತ ನಡೆಸ್ತಾ ಇಂದಿನ ಪತ್ರಿಕಾ ಮಾಧ್ಯಮದ ವಿಚಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಸವಿಸ್ತಾರವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅಡಿಯಲ್ಲಿ ಬರುವಂತಹ ನಮ್ಮ ಕಟ್ಟಡಕಲ್ಲು ಗಣಿಗಾರಿಕೆ ಕ್ವಾರಿ ಮತ್ತು ಕ್ರೆಷರ್ ಮಾಲಕರ ಸಂಘದ ಸಂಘಟನೆಯಾಗಿರುವಂತಹ ನಮ್ಮ ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಅಂಡ್ ಕ್ರೆಷರ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬೆಂಗಳೂರು ಇದರ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ. ನಾವು 2023ರಲ್ಲಿ ನಮಗೆ ಕಾನೂನುಬದ್ಧ ಗಣಿಗಾರಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ರಾಜಧನ ಪಾವತಿ ವ್ಯವಸ್ಥೆ ಸರಿ ಇಲ್ಲ, ನಿಯಮಗಳು ಕರೆಕ್ಟ್ ಇಲ್ಲ ಅಂತೇಳಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮಾಡಿ ನಂತರ ಸರ್ಕಾರಕ್ಕೆ ಸ್ಪಂದನೆ ಕೊಡದಿರುವಾಗ ಸತತ 14 ದಿನಗಳ ಪರ್ಯಂತ ರಾಜ್ಯದಾದ್ಯಂತ ನಮ್ಮ ಉದ್ಯಮವನ್ನು ನಿಲ್ಲಿಸಿ ನಾವೊಂದು ಹೋರಾಟವನ್ನು ಮಾಡಿ ಆ ಸಂದರ್ಭದಲ್ಲಿ ನಾವು ಕೆಲವು ನಿಯಮಗಳನ್ನು ತಿದ್ದುಪಡಿಗಳನ್ನು ಮಾಡಿಕೊಂಡ್ವಿ. ವಿಚಾರ ಇಷ್ಟೇ, ಅಕ್ರಮ ಗಣಿಗಾರಿಕೆ ವ್ಯವಸ್ಥೆ ಅನ್ನುವಂಥದ್ದು ಇರಬಾರ್ದು, ಸಕ್ರಮವಾಗಿ ಮಾಡಬೇಕು. ಸರ್ಕಾರಕ್ಕೆ ಬರುವಂಥ ರಾಜಧನ, DMF, ರಾಯಲ್ಟಿ, GST ಎಲ್ಲವೂ ಸಂದಾಯ ಮಾಡಿ ವ್ಯವಸ್ಥಿತವಾಗಿ ನಡೆಯಬೇಕು ನಮ್ಮ ಇಂಡಸ್ಟ್ರಿ ಅನ್ನೋ ಉದ್ದೇಶದಿಂದ ನಾವು ಫೆಡರೇಷನ್ ವತಿಯಿಂದ ಸತತವಾಗಿ ಕಳೆದ 10 ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ಈಗ ಸರ್ಕಾರ ಡ್ರೋನ್ ಸರ್ವೆ ನಡೆಸಿ ಅದು ಅವೈಜ್ಞಾನಿಕವಾಗಿ ಏನಂದ್ರೆ 2006ರಿಂದ ಇವತ್ತಿನ ತನಕ ಎಲ್ಲ ಡ್ರೋನ್ ಸರ್ವೆ ನಡೆಸಿ ಈಗ ಪೆನಾಲ್ಟಿಯನ್ನು ಹಾಕಿ ನಮಗೆ ಏಕಾಏಕಿ ಕಟ್ಟಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಮುಂದೆ ಈಗ ನಮಗಿರುವಂತಹ ಗಣಿ ಪ್ರದೇಶ ಹಿಂದೆ ಬೇರೆಯವರಿಗೆ ರಿಲೀಸ್ ಆಗಿರ್ಬೋದು ಅಥವಾ ಮುಂಚೆ PW ಫಾರೆಸ್ಟ್ ಇರ್ಬೋದು. ಇದೆಲ್ಲವನ್ನು ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಅಥವಾ ಆ ದಿನದ ರಿಲೀಸ್ ಲೆವೆಲ್ ಅನ್ನು ಇಲ್ಲದೆ ನಮ್ಮ ಗಮನಕ್ಕೂ ತರಲಿಲ್ಲ. ಏನು ನಮ್ಮ ಹತ್ರ ಅದು ವಿಚಾರಣೆಯೂ ಮಾಡದೆ ಡೈರೆಕ್ಟ್ ಆಗಿ ಡಿಮಾಂಡ್ ಕೊಟ್ಟು ಈಗ ಕಟ್ಟಬೇಕು ಅನ್ನುವಂಥ ಒತ್ತಡವನ್ನು ಸರ್ಕಾರ ಹಾಕ್ತಾ ಇದ್ದಾರೆ. ವಿಚಾರ ಇಷ್ಟೇ, ಸರ್ಕಾರಕ್ಕೆ ಅಕ್ರಮ ಆಗದಾಗೆ, ತೆರಿಗೆ ಸೌಲಭ್ಯ ಆಗದಾಗೆ ಸರ್ಕಾರ ಅದನ್ನು ದಂಡ ವಿಧಿಸುವುದು ತಪ್ಪಂತ ನಾವು ಹೇಳುವುದಿಲ್ಲ. ಅದನ್ನು ಸರ್ಕಾರ ಮಾಡಿದ್ದು ಮಾಡಬೇಕು. ಆದರೆ ಸರ್ಕಾರವೇ ರಾಜಧನ ಪಾವತಿಯನ್ನು ಅಲ್ಲಿ ಸರ್ಕಾರಿ ಗುತ್ತಿಗೆದಾರರಿಗೆ ಅಲ್ಲಿ ಎಂಡ್ ಪಾಯಿಂಟ್ ಅಲ್ಲಿ ಕಟ್ಟಿ ಅಂತ ಮಾಡಿದ್ದಾರೆ. ಸರ್ಕಾರ ಕೊಟ್ಟಿದ್ದಾರೆ ವರ್ಷ. ಅಲ್ಲಿಂದ ಸರ್ಕಾರಕ್ಕೆ ರಾಜಧನ ಪಾವತಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರಕ್ಕೆ ಬರುವಂತ ರಾಜಧನ ಬರ್ತಾ ಇತ್ತು. ಆದರೆ ಈಗ ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಲ್ಲ. ಆ ಸರ್ಕಾರಿ ಗುತ್ತಿಗೆದಾರರಿಂದ ಸರ್ಕಾರಕ್ಕೆ ಎಷ್ಟು ಬಂದಿದೆ ಅದನ್ನು ಈಗ ನಮಗೆ ದಂಡ ಹಾಕುವುದಲ್ಲಿ ವ್ಯಾಪ್ ಮಾಡುವಂಥದ್ದನ್ನು ಮಾಡಲಿಲ್ಲ. ಸರ್ಕಾರವೇ ನೋಟಿಸ್ ಕೊಟ್ಟು ಅಲ್ಲಿ ರಾಯಲ್ಟಿ ಕಟ್ಟಿಸಿ ನಮ್ಮ ಹತ್ರ ನೀವು ಕೊಡಿ ಅಂತೇಳಿ ಪ್ರೇರಣೆ ಕೊಟ್ಟು ಈಗ ನಮಗೆ ರಿಸರ್ಚ್ ಮಾಡಿ ನಮ್ಮ ಫಿಟ್ನೆಸ್ ಮಾಡಿ ದಂಡ ಹಾಕುವುದು ಯಾವ ನ್ಯಾಯ? ಈ ಎಲ್ಲ ವಿಚಾರಗಳನ್ನು ಸರ್ಕಾರ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಅದನ್ನು ನಮಗೆ ನ್ಯಾಯ ಕೊಡಬೇಕು. ನಾವು ಏನಾದರೂ ಅಕ್ರಮ ಮಾಡಿದ ಕಟ್ಟಿಗೆ ನಾವು ಬದ್ಧತೆ ಅದರಲ್ಲಿ ಈ ವ್ಯವಸ್ಥೆನೇ ಸರಿ ಇಲ್ಲ, ಆ ಮಾಡಿದಂಥ ಕ್ರಮವೇ ಸರಿ ಇಲ್ಲ. ಎರಡನೇದಾಗಿ ಈಗ ಸರ್ಕಾರಕ್ಕೆ ಒಂದು ತೆರಿಗೆ ಕಟ್ಟುವ ವ್ಯವಸ್ಥೆಯನ್ನು ಸರಿ ಮಾಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ. ಇದು ರಾಜಧನ ಪಾವತಿ ವ್ಯವಸ್ಥೆಯನ್ನು ಸರಿ ಮಾಡಲಿಲ್ಲ. ಇದು ಕಳೆದ 6 ವರ್ಷದಿಂದ ಸೆಂಟ್ರಲ್ ಏರಿಯಾಡಿಟ್ ಅವರು ರಿಪೋರ್ಟ್ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ, ಕೈ ಕೊಟ್ಟಿದ್ದೇವೆ. ಅನಂತರ 2023ರಲ್ಲಿ ಕೃಷ್ಣಬೈರೇಗೌಡರ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಏನಿತ್ತು ವಿಧಾನಸಭೆದ್ದು ಇಷ್ಟೆಲ್ಲ ಇದ್ದು ಈ ರಾಜಧನ ಪಾವತಿ ವ್ಯವಸ್ಥೆಯನ್ನೇ ಸರ್ಕಾರ ಸರಿ ಮಾಡದೆ ಮತ್ತೆ ದಂಡ ಹಾಕುವಂಥದ್ದು ಯಾವ ನ್ಯಾಯ? ಇದಕ್ಕಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ಈಗಾಗಲೇ ಹೈಕೋರ್ಟ್ಗೆ PIL ಆಗಿದ್ವಿ. PIL ಹಾಕಿ ಈಗ ವಿಚಾರಣೆಯಲ್ಲಿ ಕನ್ಸಿಡರ್ ಆಗಿದೆ. ಇದು ರಾಯಲ್ಟಿ ಪೇಮೆಂಟ್ ಸಿಸ್ಟಮ್ ಸರಿ ಇಲ್ಲ, ಏನಿದ್ರು ಆಗಬೇಕು ಅಂತೇಳಿ.
ಯಾಕೆ ಸರ್ಕಾರಕ್ಕೂ ಸೋರಿಕೆ ಆಗ್ತಾ ಉಂಟು, ನಮಗೂ ಸಕ್ರಮ ಗಣಿಗಾರಿಕೆ ಕಾನೂನುಬದ್ಧ ಗಣಿಗಾರಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಇಷ್ಟೆಲ್ಲ ನಾವು ಒಂದು ಫೆಡರೇಷನ್ ಆಗಿ ಒಂದು ಉದ್ಯಮದ ಪರವಾಗಿ, ಸರ್ಕಾರದ ಪರವಾಗಿ, ಜನತೆಯ ಪರವಾಗಿ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ನಮ್ಮ ಹತ್ರ ಯಾವುದನ್ನು ಡಿಸ್ಕಸ್ ಮಾಡದೆ ಎಸ್ಸಿಗಳ ಹತ್ರ ನಮ್ಮ ಉದ್ಯಮದ ಯಾರು ಗಣಿ ಗುತ್ತಿಗೆದಾರರು ಪರವಾನಗಿದಾರರಿದ್ದಾರೆ ಅವ್ರ ಹತ್ರನೂ ಒಂದು ವಿಚಾರಣೆ ಮಾಡದೆ, ಫೋಕಸ್ ನೋಟಿಸ್ ಕೂಡ ಕೊಡದೆ, ಡೈರೆಕ್ಟ್ ಆಗಿ ಡಿಮಾಂಡ್ ನೋಟಿಸ್ ಅನ್ನು ಕೊಟ್ಟು ಈ ಒಂದು ಅವ್ಯವಸ್ಥೆಯನ್ನು ಕೇಂದ್ರ ಕಾನೂನಿನಲ್ಲಿ ಸಬ್ಸಿಡಿ ಕರ್ನಾಟಕ ಮೈನರ್ ಮಿನರಲ್ ಕನ್ಸೆಷನ್ ಹೋಗುತ್ತಿದೆ. ಈ ರಾಜ್ಯದ ಕಾನೂನು ಕೇಂದ್ರದ ಕಾನೂನ ಬರಲಿಕ್ಕೆ ಹೊರಗಡೆ ಈಗ ಒಂದು ಪುಸ್ತಕ ಹೇಳಬೇಕು ಅಂತಂದ್ರೆ, ಗುತ್ತಿಗೆದಾರ ಅಂದ್ರೆ ಯಾರು ವಾರಿ ಪಡೆದುಕೊಂಡಿರ್ತಾರೋ the lessee and lessee alone shall be liable to pay the royalty on the extractions and transportation. State. ಗುತ್ತಿಗೆಯಲ್ಲಿ ಪ್ರಪ್ರಥಮವಾದ ಕಂಡೀಷನ್ನು ನಾನು ಗುತ್ತಿಗೆ ಪಡ್ಕೊಂಡು ಅದಕ್ಕೆ ನಾನು ಇದಕ್ಕೆ ದಿ ಸರ್ಕಮ್ಸ್ಟಾನ್ಸಸ್ ನಾನು ತೆಗೆದ ಕ್ವಾಂಟಿಟಿಗೆ ನಾನು ರಾಯಲ್ಟಿ ಕಟ್ಟಬೇಕು ಅನ್ನೋದು ಸರ್ಕಾರ ಆ ಸಿಚುವೇಶನ್ ಕ್ರಿಯೇಟ್ ಮಾಡಿದೆ. ಒಂದು ಕಡೆ ಲೀಸ್ ಕಂಡೀಷನ್ ನಾನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಕಾಮಗಾರಿಗಳಿಗೆ ತೆಗಿತಕ್ಕಂಥ ಕಾಂಟ್ರಾಕ್ಟ್ಗಳಿಂದ ಮಾಡ್ತಕ್ಕಂಥ ಕಾಮಗಾರಿಗಳಿಗೆ ಅವರು ರಾಯಲ್ಟಿ ಮುಗ್ಕೋಬೋದಂತೆ ಅವರು ಸರ್ಕ್ಯುಲರ್ ಕೊಟ್ಟು ಇಲ್ಲಿ ಡೈಕಾಟಮಿ ಆಯಿತು. ಅವಾಗ ನಾನು ರಾಯಲ್ಟಿ ಹೊರತು ಅವ್ರೇನ್ ಮಾಡ್ತಾರೆ, ಇದೆಲ್ಲ ನನ್ನ ಇದರಿಂದ ಅವರು ಸರ್ಕಾರ ಮುಟ್ಕೊಳ್ಳುತ್ತೆ, ಜನಗಳು ಮುಟ್ಕೋತಾರೆ, ನಮ್ಮ ರಾಯಲ್ಟಿ ಅವಶ್ಯಕತೆ ಇಲ್ಲ ಅಂತ ಅಲ್ಲಿ ಬಿಸ್ನೆಸ್ ವೈಬಿಲಿಟಿ ಅನಿವಾರ್ಯತೆಯಿಂದ ನಾನು ಸಪ್ಲೈ ಮಾಡಬೇಕಾಗ್ತದೆ.